ಉಡುಪಿಯ ಮಾಜಿ ಶಾಸಕ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಕೆ ರಘುಪತಿ ಭಟ್ ಹೇಳಿಕೆಗೆ ಡಾಕ್ಟರ್ ಧನಂಜಯ ಸರ್ಜಿ ತಿರುಗೇಟು ನೀಡಿದರು. ಉಡುಪಿಯಲ್ಲಿ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆಯಾದ ಸಂದರ್ಭ ಜಿಲ್ಲೆಯ ವಾತಾವರಣ ಪ್ರಕ್ಷುಬ್ಧವಾಗಿ ವ್ಯಾಪಾರ ಚಟುವಟಿಕೆ ಜನಜೀವನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದ ಹಿನ್ನೆಲೆ ಶಾಂತಿಗಾಗಿ ನಡೆ ಘೋಷವಾಕ್ಯದಡಿ ಕಾರ್ಯಕ್ರಮ ರೂಪಿಸಿದ್ದೆ. ನಾನು ಮೂಲತಃ ಸಂಘ ಪರಿವಾರದಿಂದ ಬೆಳೆದು ಬಂದ ವ್ಯಕ್ತಿಯಾಗಿದ್ದು, ರಘುಪತಿ ಭಟ್ ಅಪಪ್ರಚಾರದ ಮೂಲಕ ತೇಜುವಧೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಕಾರ್ಯಕರ್ತರು ತನ್ನನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಿದ್ದು, ಮೊದಲ ಸುತ್ತಿನಲ್ಲಿಯೇ ಗೆಲುವು ಸಾಧಿಸುತ್ತೇನೆ ಎಂದರು. ಕ್ಷೇತ್ರದ ಜನತೆಗೆ ಧನಂಜಯ ಸರ್ಜಿಯ ಸಾಧನೆ ಬಗ್ಗೆ ಗೊತ್ತಿದೆ. ಅವರ ಎಲ್ಲ ಪ್ರಶ್ನೆಗಳಿಗೆ ಮತದಾರರೇ ಚುನಾವಣೆಯಲ್ಲಿ ಉತ್ತರ ನೀಡಲಿದ್ದಾರೆ. ಇಂತಹ ಅಪಪ್ರಚಾರದಿಂದ ನಮಗೆ ಯಾವುದೇ ಕೊಡುವಂತಹ ಪ್ರತಿಯೊಂದು ಮತದ ಭಾವಿಷ್ಯತೆಯನ್ನು ವಿಧಾನ ಪರಿಷತ್ನಲ್ಲಿ ಎತ್ತಿ ಹಿಡಿಯುತ್ತೇನೆ. ನಿಮ್ಮ ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡ್ತೇನೆ. ಕ್ಷೇತ್ರವನ್ನು ಎಲ್ಲ ಕಡೆ ಸುತ್ತಿ ಬಂದಿದ್ದೇನೆ. ಬಹಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಡೆ ಸಿದ್ಧವಾಗಿದೆ. ಗೆಲುವು 100ಕ್ಕೆ 100 ನಿಶ್ಚಿತ. ಅತಿ ಹೆಚ್ಚು ಮತಗಳ ಅಂತರದಿಂದ ಪ್ರಥಮ ಸುತ್ತಿನಲ್ಲೇ ಗೆಲುವನ್ನು ಸಾಧಿಸ್ತಾರೆ. ಜನತಾ ಪಾರ್ಟಿ ನಿಂತಿರುವುದು ಕಾರ್ಯಕರ್ತರಿಂದ. ಖಂಡಿತವಾಗಲೂ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡಿದರೆ 100ಕ್ಕೆ 100 ಭಾಗ ನಾವು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೇವೆ. ರಘುಪತಿ ಭಟ್ ಅವರ ಬಗ್ಗೆ ಗೌರವವಿದೆ. ಅವರ ಬಗ್ಗೆ ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪದವೀಧರ ಕ್ಷೇತ್ರಕ್ಕೆ ಇರುವುದು ಒಂದೇ ಒಂದು ಅಭ್ಯರ್ಥಿ. ಅದು ಪಕ್ಷದ ಹಿರಿಯರು, ಸಂಘಟನೆಯ ಹಿರಿಯರು ಡಿಸೈಡ್ ಮಾಡಿ ಕೊಟ್ಟಿದ್ದಾರೆ. ಸೂಕ್ತ ಅಭ್ಯರ್ಥಿ, ಸಾಮಾನ್ಯ ಜನರ ಜೊತೆಗೆ ಬೆರೆಯುವಂಥ ಅಭ್ಯರ್ಥಿ. ಒಳ್ಳೆಯ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ. ನಾನು ಈ ಪಕ್ಷಕ್ಕೆ ಹೊಸಬನೇನಲ್ಲ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 10ನೇ ವಯಸ್ಸಿನಿಂದ ನಾನು ಸ್ವಯಂ ಸೇವಕ. ಅವಾಗಲೂ ಸ್ವಯಂ ಸೇವಕ, ಈಗಲೂ ಸ್ವಯಂ ಸೇವಕ, ನನ್ನ ಕೊನೆಯ ಉಸಿರುವರೆಗೂ ಸ್ವಯಂ ಸೇವಕ. ಹಾಗಾಗಿ ಎಲ್ಲ ಸಂಘಟನೆಯ ಹಿರಿಯರು ಆಶೀರ್ವಾದ ಕೊಟ್ಟು ನನಗೆ ನಿಲ್ಲಿಸಿದ್ದಾರೆ. ಖಂಡಿತವಾಗ್ಲೂ ಈ ಋಣವನ್ನು, ನನ್ನ ಪಕ್ಷದ ನಿಷ್ಠೆಯನ್ನು ಮಾಡ್ತೇನೆ, ಕೆಲಸವನ್ನು ಮಾಡ್ತೇನೆ. ರಘುಪತಿ ಭಟ್ಟರಿಗೆ 3 ಬಾರಿ MLA ಸೀಟನ್ನು ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ ಇರೋದನ್ನು ಅವ್ರಿಗೆ ಗೊತ್ತಿದೆ ಅಂತ ಅನಿಸುತ್ತೆ. ಪಕ್ಷದಲ್ಲಿ ಹಿರಿಯರ ಡಿಸಿಷನ್ ಇದೆ, ಅದು ಫೈನಲ್ಲು. ಆ ನಿಟ್ಟಿನಲ್ಲಿ ಕೆಲಸ ಬೇರೆ ಏನೂ ಅವರಿಗೆ ಇಲ್ಲ. ಯಾಕೆಂದರೆ ಅವ್ರು ಹೇಳಿದ್ರು ನನಗೆ ಸೌಜನ್ಯಕ್ಕೂ ನನಗೆ ಕರೆದು ಮಾತಾಡಲಿಲ್ಲ ಅಂತ. ಅವ್ರ ಮನೆಗೆ ಗೇಟ್ ಹತ್ರ ಹೋಗಿ, ದೊಡ್ಡ ಬಂಗಲೆ, ಉಡುಪಿಯಲ್ಲಿರುವ ದೊಡ್ಡ ಬಂಗಲೆಗೆ ಹೋಗಿ ನಿಂತು, ನಾನು ಮತ್ತು ನಮ್ಮ MLC ಆದಂಥ ಅರುಣ್ ಅವರು ಹೋದರೆ ಗೇಟ್ನಿಂದ ಒಳಗಡೆನೂ ಕರ್ಕೊಂಡಿಲ್ಲ. ಗೇಟ್ ಒಳಗಡೆ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿದ್ರು, ಆಗಲಿಲ್ಲ. ಅಲ್ಲಿಂದನೇ ಫೋನ್ ಮಾಡಿ ಕರೆ ಮಾಡಿದ್ದೇನೆ 2 ಬಾರಿ. ಅರುಣ್ ಸರ್ ಅವರು ಕೂಡ MLC ಅವರು ಫೋನ್ ಮಾಡಿದರು. ಆದರೂ ಅವ್ರು ಹೇಳ್ತಾರೆ ಸೌಜನ್ಯಕ್ಕೂ ಮಾತಾಡಿಲ್ಲ. ಇದು ಅವರ ವ್ಯಕ್ತಿತ್ವ. ಒಂದನೇದು. ಎರಡನೇದು, ಅವ್ರು ಹೇಳ್ತಾರೆ ನಮಗೆ ಕಾಂಗ್ರೆಸ್ಸಿಂದ ಬಂದಿದ್ದೀನಿ ಅಂತ. ನಾನು ಸಂಘಟನೆಯ ವ್ಯಕ್ತಿ, ಸಂಘಟನೆಯಿಂದ ಬಂದವನು. BJPಗೆ ಬರೋದಕ್ಕಿಂತ ಮುಂಚೆ ಸಂಘ ಪರಿವಾರದಲ್ಲಿ ನಾನು ಇದ್ದಂಥ ವಿಕಾಸ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೆ. ಅಲ್ಲಿಂದ ರಿಸೈನ್ ಮಾಡಿ BJPಗೆ ಬಂದಂಥ ವ್ಯಕ್ತಿ. ನನಗೆ MLA ಚುನಾವಣೆಯ ಸಮಯದಲ್ಲಿ ಬಹಳ ಪ್ರೆಷರ್ ಇತ್ತು. ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡ್ತೇವೆ ಬನ್ನಿ ಅಂತೇಳಿ. ಬೇರೆ ಬೇರೆ ಎಲ್ಲ ಇದ್ದರೂ ಕೂಡ ಯಾವುದೇ ಕಾರಣಕ್ಕೂ ನಾನು ಸ್ವಯಂ ಸೇವಕ, ನಾನು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ. ಹಾಗಾಗಿ ನಾನು ಇಲ್ಲೇ ಇದ್ದೇನೆ. ಸುಮ್ಮನೆ ಅಪಪ್ರಚಾರ, ಏಕೆಂದರೆ ನನ್ನ ಬಗ್ಗೆ ಅವರಿಗೆ ಹೇಳೋದಕ್ಕೆ ಏನೂ ಇಲ್ಲ. ಹರ್ಷ ಕೊಲೆಯ ಪ್ರಕರಣದಲ್ಲಿ ಅಲ್ಲಿ ಸುಮಾರಷ್ಟು ಏನೋ ಗೊಂದಲಗಳಿದ್ದಾಗ ಅಲ್ಲಿನ ವ್ಯಾಪಾರ ವಹಿವಾಟುಗಳೆಲ್ಲ ಸ್ಥಗಿತವಾಗಿತ್ತು. ಹಾಗಾಗಿ ಸುಮಾರು ಸಂಘ ಸಂಸ್ಥೆಗಳು, ಆಲ್ಮೋಸ್ಟ್ 80ರಿಂದ 100 ಸಂಘ ಸಂಸ್ಥೆಗಳು ಅವರೆಲ್ಲವನ್ನು ಶಾಂತಿ ಬಯಸಿ ನಮ್ಮ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ನ ಅಪ್ರೋಚ್ ಮಾಡಿದ್ರು. ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನಿಂದ ಅವ್ರನ್ನ ಜೋಡಿಸ್ಕೊಂಡು ಅಲ್ಲಿ ಒಂದು ಮೆರವಣಿಗೆ ಆಯಿತು, ಶಾಂತಿಗಾಗಿ. ಆ ಶಾಂತಿಯ ಮೆರವಣಿಗೆಯಲ್ಲಿ ನಮ್ಮ ಸಾಧು ಸಂತರುಗಳು ಮತ್ತು ಡಿಸ್ಟಿಕ್ ಜಡ್ಜುಗಳು ಮತ್ತು ಕೊನೆಯ ಅವರಿಗೆ ಉಳಿಯೋದು ಒಂದೇ ಅಸ್ತ್ರ, ಅದು ಅಪಪ್ರಚಾರವನ್ನು ಅವ್ರು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕ್ಷೇತ್ರದ ಜನತೆಗೆ ಗೊತ್ತಿದೆ ಡಾಕ್ಟರ್ ಧನಂಜಯ ಸರ್ಜಿ ಅವರ ಸೇವೆ ಏನು ಅಂತ. ವೈದ್ಯನಾಗಿ ಖಂಡಿತವಾಗೂ ಒಳ್ಳೆಯ ಸೇವೆಯನ್ನು ಮಾಡಿದ್ದೆ. ಈ ನಿಟ್ಟಿನಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆಯನ್ನು, ಪ್ರಾಮಾಣಿಕತೆಯನ್ನು ಮಾಡ್ತೇನೆ. ಅವರ ಎಲ್ಲ ಕ್ವಶನ್ನಿಗೆ ಉತ್ತರ ಈ ಬುದ್ಧಿವಂತ, ಪ್ರಜ್ಞಾವಂತ ಮತದಾರರು ಉತ್ತರ ಕೊಡ್ತಾರೆ ಅಂತ ಈ ಸಮಯದಲ್ಲಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಯಾವ ಡ್ಯಾಮೇಜ್ ಆಗೋದಿಲ್ಲ. 100ಕ್ಕೆ 100 ಭಾಗ ಪ್ರಥಮ ಸುತ್ತಿನ ಮತ ಎಣಿಕೆಯಲ್ಲಿ ನಾವು ಗೆಲ್ತೇವೆ.
ಎಲ್ಲ ಕಾರ್ಯಕರ್ತರು ಡಿಸೈಡ್ ಮಾಡಿದ್ದಾರೆ, ಗೆಲ್ಲಿಸಬೇಕು ಅಂತ ಮತದಾರರು ಡಿಸೈಡ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಸೂಕ್ತ ಅಭ್ಯರ್ಥಿಯಾದ ಡಾಕ್ಟರ್ ಧನಂಜಯ ಸರ್ಜಿಯವ್ರನ್ನ ಗೆಲ್ಲಿಸಬೇಕು ಅಂತ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಅಂದರೆ ಒಳ್ಳೆಯ ಬದಲಾವಣೆಯನ್ನು ತರುವಂತಹ ಪಾರ್ಟಿ. ಈ ನಿಟ್ಟಿನಲ್ಲಿ ನಾನು ಒಳ್ಳೆಯ ಕೆಲಸವನ್ನು ಮಾಡಿ ಮುಂದೆ ಈ ಪಕ್ಷದ ನಿಷ್ಠೆಯನ್ನು ತೋರಿಸ್ತೀನಿ. ಬಟ್ ಅವರೇ ಎಲ್ಲ ಕಡೆ ಹೇಳ್ತಾರೆ ಬಿಜೆಪಿ ಜನತಾ ಪಾರ್ಟಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಅವರು ಹೇಳಿದ ತಕ್ಷಣ ಅದು ಆಗೋದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಗೊತ್ತು ಪಾರ್ಟಿಯ ನಿಲುವೇನು ಅಂತ ಹೇಳಿ. ಹಾಗಾಗಿ ಎಲ್ಲ ಸಂಘಟನೆಯ ಹಿರಿಯರು ಮತ್ತು ಸಂಘಟನೆಯ ಎಲ್ಲ ಕಾರ್ಯಕರ್ತರು ನಮ್ಮ ಪರವಾಗಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಪರವಾಗಿದ್ದ ಪಕ್ಷಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಒಂದೇ, ಅದು ನಮ್ಮ ದೇಶದ ಭದ್ರತೆಯನ್ನು ಹೆಚ್ಚಿಸುವಲ್ಲಿ, ನಮ್ಮ ದೇಶದ ವಿಕಸಿತ ಹಾದಿಯಲ್ಲಿ ಕರ್ಕೊಂಡು ಹೋಗುವಲ್ಲಿ, ಭಾರತ ದೇಶದ ಗೌರವವನ್ನು ಹೆಚ್ಚಿಸುವಂಥ ಶಕ್ತಿ ಇದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಬುದ್ಧ ಮತದಾರ ಬಂಧುಗಳು ಭಾರತೀಯ ಜನತಾ ಪಾರ್ಟಿಯನ್ನು ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಗೆಲ್ಲಿಸ್ತಾರೆ ಅಂತ ದೃಢ ನಂಬಿಕೆ ನನಗೆ.